ನಮಸ್ತೆ ವೀಕ್ಷಕರೇ, ನಮಸ್ತೆ ನನ್ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ಶುಭ ಸಂಜೆ ಹೇಳ್ತಾ ಇವತ್ತು ಏನಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿದ್ರೆ, ಗಿಡದ ಬೆಳವಣಿಗೆ ಹಂತದಲ್ಲಿ ಬರ್ತಕ್ಕಂಥ ಮೊದಲನೇ ಎಲೆಯನ್ನು ನಾವು ಹೇಳ್ತೀವಲ್ಲ, ಬುಡ್ಡದ ಎಲೆ ಅಂತ ಏನು ಹೇಳ್ತೀವಿ. ಸೊ ಇದಕ್ಕೆ ಇಲ್ಲಿ ಗೆರೆಗಳು ಕಾಣ್ತಾ ಇರಲ್ಲ, ಇದಕ್ಕೆ ಲೀಪ್ ಮೈನರ್ ಅಂತ ಹೇಳ್ತೀವಿ. ಸೊ ಈ ಲೀಪ್ ಮೈನರು ನೆಕ್ಸ್ಟ್ ಎಲೆಗೆ ಬರಬಾರ್ದು ಅಂತ ಹೇಳಿದ್ರೆ, ನಾವು ಗಿಡ 2ರಿಂದ 3 ಇಲ್ಲ 4 ಎಲೆ ಇರಬೇಕಾದ್ರೆ ಇದನ್ನು ನಾವು ಈ ಥರ ಮುರ್ಕೋಬೇಕು. ತುಂಬಿಟ್ಟು ಈ ಥರ ಮುರ್ಕೊಂಬಿಟ್ರೆ ಬಂದಿರೋಂಥ ಲೀಪ್ ಮೈನರ್ ಏನಾಗುತ್ತೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಯಾವುದೇ ಥರ ಈ ಥರ ಎಲೆಗಳಿಗೆ ಬರಲ್ಲ. ಸೊ ಅದನ್ನು ಗಮನಿಸಬೇಕು ರೈತರೆಲ್ಲ. ಸೊ ಈ ಎಲೆನ ಈ ಥರ ತುಂಬನ್ನು ಕಂಪಲ್ಸರಿ ಬಿಡಲೇಬೇಕು. ನಾವೇನಾದರೂ ಇದನ್ನು ಬಡ್ಡಿಗೆ ಹಚ್ಚಿ ಕಟ್ ಮಾಡಿದರೆ ಸೊ ಇದೇನಾಗುತ್ತೆ, ಗಿಡ ಸತ್ತೋಗುತ್ತೆ, ನಾಳೆ ಈ ಗಿಡ ಇರಲ್ಲ. ಸೊ ಹಂಗಾಗಿ ಎಲ್ಲ ರೈತರು ಕೂಡ ಈ ಥರ ಬೆಳವಣಿಗೆ ಹಂತದಲ್ಲಿನೇ ನಾವು ಆ ಲೀಪ್ ಮೈನರನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಮೊದಲನೇ ಸ್ಟೆಪ್ಪನ್ನು ನಾವು ತೊಗೊಳ್ಳೇಬೇಕು. ಸೊ ಹಾಗಾಗಿ ಎಲ್ಲರಾದರೂ ಕೂಡ ತಮ್ಮ ಸೌತೆ ಬೆಳೆಯಲ್ಲಿ ಇರೋಂಥ ಕೆಳಗಿನ ಎಲೆಯನ್ನು, ಅಂದರೆ ಗಿಡ ಈ ಸ್ಟೇಜ್ ಇರಬೇಕಾದ್ರೆ, ಇದಕ್ಕಿಂತ ದೊಡ್ಡದಾಗಿತ್ತಪ್ಪ ಅಂದರೆ ನೆಸೆಸಿಟಿ ಇರಲ್ಲ. ಆಲ್ರೆಡಿ ಲೀಪ್ ಮೈನರ್ ಬಂದು ಮೇಲಿನ ಎಲೆಗೆ ತೊಗೊಂಡು ಹುಳ ಎಲ್ಲ ಮೇಲಿನ ಎಲೆಗೆ ತೊಗೊಂಡು ಎಲೆ ಸತ್ತೋಗ್ಬಿಟ್ಟಿರುತ್ತೆ, ಎಲೆ ಒಣಗೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಎಲ್ಲರೂ ಕೂಡ ಈ ಬೆಳವಣಿಗೆ ಹಂತದಲ್ಲಿರೋಂಥದ್ದನ್ನು ಗಮನಿಸಿ ಎಲ್ಲರೂ ಕೂಡ ಎಲೆನ ತಗೋಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸೋ ಮಚ್.